ಸೈಬರ್ ಹಗರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕೆಲವು ಪೊಲೀಸರು ಬಂದು ಒಂದು ಒಳ್ಳೆ ಉಪಾಯನ ಕೊಟ್ಟಿದ್ದಾರೆ. ಆ ಉಪಾಯನೇನಾದರೂ ನೀವು ಉಪಯೋಗಿಸಿದ್ರೆ, ಆ ಟ್ರಿಕ್ಸ್ ನೀವು ಉಪಯೋಗಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ ಸೈಬರ್ ಇದು ನಡೆಯೋದೇ ಇಲ್ಲ. ₹1 ಕೂಡ ನೀವು ಕಳ್ಕೊಳ್ಳೋ ಚಾನ್ಸಸ್ ಇರಲ್ಲ. ಯಾವ್ಯಾವ ರೀತಿ ಮಾಡ್ತಾರೆ ಅಂದರೆ, ಆಲ್ಮೋಸ್ಟ್ ನಾನು ಸುಮಾರು ವಿಡಿಯೋಸಲ್ಲಿ ಹೇಳ್ತಾನೆ ಬಂದಿದ್ದೀನಿ. ಡಿಜಿಟಲ್ ಇದಾಗಿರ್ಬೋದು, ಹಾಗೆ ಸೈಬರ್ ನಾವು ಕ್ರೈಮ್ ಕಡೆಯಿಂದ ಮಾಡ್ತಿದ್ದೀವಿ, ಟ್ರಾಯ್ ಅಂತ ಹೇಳ್ಕೊಂಡು, ಹಾಗೆ ಒಂದು ಉಡುಗೊರೆ ಇದೆ ನಿಮಗೆ ಅಂತ ಹೇಳಿ, ಇಲ್ಲ ಶುಭಾಶಯ ಹೇಳೋ ರೀತಿಯಲ್ಲಿ ಸುಮಾರು ರೀತಿಯಲ್ಲಿ ನಿಮಗೆ ಫೋನ್ ಮಾಡಿ ನಿಮ್ಮನ್ನು ಟ್ರ್ಯಾಪ್ ಮಾಡೋ ಒಂದು ಚಾನ್ಸಸ್ ಇರುತ್ತೆ. ಈ ಸಣ್ಣ ಒಂದು ಟ್ರಿಕ್ಸ್, ಒಂದೇ ಒಂದು ಸಣ್ಣ ಟ್ರಿಕ್ಸ್ ನೀವು ಯೂಸ್ ಮಾಡಿದ್ರೆ ನಿಮ್ಮ ಒಂದು ಅವ್ರ ಬಲೆಗೆ ನೀವು ಖಂಡಿತವಾಗ್ಲೂ ಬೀಳೋದಿಲ್ಲ. ಸೊ ಅದು ಏನು ಅಂತ ತಿಳ್ಕೊಬೇಕಂದ್ರೆ ಹಾಗಾದರೆ ನೀವು ಪೂರ್ತಿ ವಿಡಿಯೋ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಮೆಂಬರ್ಶಿಪ್ ಆಗ್ಬೋದು, ಜಾಯಿನ್ ಬಟನ್ ತೊಗೋಬೋದು. ₹59 ಅಷ್ಟೇ. ಹಾಗೆ ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ, ನಿಮಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಆಗುತ್ತೆ. ಹಾಗೆ ನಿಮಗೆ ಸಬ್ಸ್ಕ್ರಿಪ್ಷನ್ಸ್ ಕೂಡ ಆರಾಮಾಗಿ ಸಿಗ್ತಾರೆ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಕೇಳ್ಕೊಳ್ತಾ ಇದ್ದೀನಿ ಕೂಡ. ಈಗ ವಿಡಿಯೋ ಬಗ್ಗೆ ಹೇಳ್ತಾ ಹೋದರೆ, ಈ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಅನಿಸಿಕೆಗಳಿದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ನಿಮಗೆ ಯಾವುದಾದ್ರೂ ಹೊಸ ವಿಡಿಯೋಸ್ ಬೇಕಂದರೆ ಕೂಡ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ, ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇನ್ನು ಯಾವ ರೀತಿ ನಾವು ಇವ್ರ ಕಡೆಯಿಂದ ತಪ್ಪಿಸ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಹಾಗೆಯೇ ಪೊಲೀಸವರಾಗಿ ಎಷ್ಟೊಂದು ಎಚ್ಚರಿಕೆ ಕೊಡ್ತಾನೆ ಇರ್ತಾರೆ, ಆದರೆ ಮೋಸ ಮಾಡೋರು ಮಾತ್ರ ಯಾವತ್ತೂ ಕಡಿಮೆ ಆಗೋದೇ ಇಲ್ಲ. ಎಲ್ಲಿ ಮೋಸ ಹೋಗೋ ಜನ ಇರ್ತಾರೆ, ಅಲ್ಲಿ ಮೋಸ ಮಾಡೋರು ಕೂಡ ಹುಟ್ಕೊಳ್ತಾ ಇರ್ತಾರೆ. ಸೊ ಪಾಪ ಅವರು ಸುಮಾರು ಒಂದು ಟ್ರಿಕ್ಸನ್ನೆಲ್ಲ ಯೂಸ್ ಮಾಡಿ, ಅನೌನ್ಸ್ ಮಾಡಿ ಏನೆಲ್ಲ ಹೇಳ್ತಾನೆ ಇರ್ತಾರೆ, ಈ ಥರ ನಡೀತಿದೆ, ಬೇಡ ಮಾಡಬೇಡಿ ಅಂದರೆ ಯಾವುದೋ ಒಂದು ಸಣ್ಣ ಆಸೆಗೆ ಸ್ವಲ್ಪ ಯಾವುದಾದ್ರೂ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಒಂದು ಫೇಸ್ಬುಕ್ ಇದರಲ್ಲಾಗಿರ್ಬೋದು, ಯಾವುದ್ರಲ್ಲೋ ಒಂದು ಲಿಂಕ್ ಬಂದಿದ ತಕ್ಷಣ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಹಾಕ್ತೀರಾ. ಅಲ್ಲಿ ಹಾಕಿದ ತಕ್ಷಣ ನಿಮ್ಮ ಅಕೌಂಟಲ್ಲಿರೋ ಅಷ್ಟು ದುಡ್ಡು ಹೋಗುತ್ತೆ. ಇಲ್ಲ ವರ್ಕ್ ಫ್ರಮ್ ಹೋಮು ಅಂತ ಹೋಗ್ತೀರಾ, ಅದರ ಬಗ್ಗೆ ಏನು ಕೇಳ್ಕೊಳ್ಳೋದಿಲ್ಲ, ಅಲ್ಲಿ ಇದು ಮಾಡೋಕ್ಕೆ ಹೋಗ್ತೀರಾ, ಆಗ ಒಂದಷ್ಟು ದುಡ್ಡು ಕಳ್ಕೊತೀರಾ. ಸೊ ಈ ಥರದ್ದೆಲ್ಲ ನೋಡಿ ಸುಮಾರು ಕೇಸುಗಳು, ಒಂದು ತಿಂಗಳಲ್ಲಿ ಸುಮಾರು 1000ಗಟ್ಟಲೆ ಕೇಸುಗಳು ರಿಜಿಸ್ಟರ್ ಆಗ್ತಾ ಇರೋದ್ರಿಂದ ಪೊಲೀಸರು ಒಂದು ಒಳ್ಳೆ ಉಪಾಯ ಮಾಡಿದ್ದಾರೆ. ಅದೇ ಏನಪ್ಪ ಅಂದರೆ, ಸುಮಾರು ನಮಗೆ ಕರೆಗಳು ಬರೋದೆಲ್ಲನೂ ಅಂದರೆ ಬೇರೆ ಭಾಷೆ ಕಡೆಯಿಂದ, ಅಂದರೆ ಹಿಂದಿ ಏನು ಹೇಳ್ತಾರೆ, ಆ ಭಾಷೆಯಿಂದ ನಮಗೆ ಕಾಲ್ ಬರೋದ್ರಿಂದ ನಮಗೆ ಆ ಭಾಷೆ ಬಂದರೆ ಕೂಡ ನಾವು ಮಾತಾಡಬಾರ್ದು, ನಾವು ಕನ್ನಡದಲ್ಲೇ ಮಾತಾಡಬೇಕು. ಸೊ ನಾವು ಕನ್ನಡದಲ್ಲೇ ಮಾತಾಡಿ ನಮಗೆ ಹಿಂದಿ ಬರೋದಿಲ್ಲ ಅಂತೇಳಿ ನಾವು ಕನ್ನಡದಲ್ಲೇ ಅವ್ರನ್ನ ಇದು ಮಾಡ್ತಾ ಹೋದರೆ ಅವರು ಕಾಲ್ ಕಟ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದನ್ನು ಒಬ್ಬ ಪೊಲೀಸ್ ಆಫೀಸರ್ ಬಂದು ಟ್ವಿಟ್ ಮಾಡಿದ್ದಾರೆ ಇದನ್ನು. ಸೊ ನೀವು ಹೇಗೆಲ್ಲ ತಪ್ಪಿಸ್ಕೋಬೋದು, ಅಕಸ್ಮಾತಾಗಿ ನಿಮ್ಗೆ ಏನಾದರೂ ಕರೆ ಬಂದರೆ, ಈ ಥರ ಒಂದು ಬೇರೆ ಭಾಷೆಯಿಂದನೇ ಕರೆ ಬರುತ್ತೆ, ಅದಕ್ಕೆ ನೀವು ಕನ್ನಡದಲ್ಲೇ ಮಾತಾಡ್ತಾ ಇದ್ರೆ ಅಷ್ಟರೊಳಗಾಗಿ ನಿಮ್ಮ ಕಾಲ್ ಕಟ್ ಆಗುತ್ತೆ ಅಂತ ಹೇಳಿ ಟ್ವಿಟ್ ಮಾಡಿದ್ದಾರೆ. ಆ ಟ್ವಿಟ್ಗೆ ಸುಮಾರು ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಬಟ್ ಅದರಲ್ಲಿ ಒಬ್ಬರು ನಮ್ಮ ಭಾಷೆ ಮಾತಾಡೋದ್ರಿಂದ ಅವರು ಯಾವುದೇ ರೀತಿ ಇದು ಮಾಡೋದಿಲ್ಲ, ಸೊ ನೆಕ್ಸ್ಟ್ ಕಾಲ್ ಬರೋದಿಲ್ಲ, ಕಟ್ ಮಾಡ್ತಾರೆ ಅಂತ. ಇನ್ನು ಕೆಲವರು ಹೇಳಿದ್ದಾರೆ ಕನ್ನಡನೇ ಬೆಸ್ಟು, ಕನ್ನಡದಲ್ಲಿ ಮಾತಾಡಿಬಿಟ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಅವರು ಸುಮಾರು ಗುಜರಾತಿ, ಮಧ್ಯಪ್ರದೇಶ ಮತ್ತು ದೆಹಲಿಗಳ ಕಡೆಯಿಂದ ಕಾಲ್ ಮಾಡಿರ್ತಾರೆ, ಅವ್ರಿಗೆ ಕನ್ನಡ ಅರ್ಥ ಕೂಡ ಆಗೋದಿಲ್ಲ. ಸೊ ಅವ್ರ ಕಡೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದು ಒಂದೊಳ್ಳೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಭಾಷೆಯಿಂದ ನಾವು ಮಾತಾಡೋದ್ರಿಂದ ಅವ್ರಿಗೆ ಅರ್ಥ ಆಗದೆ ಇರೋ ಕಾರಣ ನಮಗೆ ಅದರಿಂದ ಒಳ್ಳೆಯದೇ ಆಗುತ್ತೆ. ನಾವು ಒಂದು 10 ಮಾತು ಮಾತಾಡೋಷ್ಟ್ರೊಳಗಾಗಿ ಅವ್ರಿಗೆ ಅರ್ಥ ಆಗದೆ ಅವರು ನಮ್ಮನ್ನು ರಿಕ್ವೆಸ್ಟ್ ಮಾಡೋಕ್ಕೆ ನೋಡ್ತಾರೆ, ನನಗೆ ಬರ್ತಿಲ್ಲ, ಅರ್ಥ ಆಗ್ತಿಲ್ಲ, ನಿಮ್ಗೆ ಹಾಗಾಗಿದೆ ಹೀಗಾಗಿದೆ ಅಂತ. ಬಟ್ ನಂಗೆ ಅದು ಅರ್ಥ ಆದರೆ ಕೂಡ ನನಗೇನು ಅರ್ಥ ಆಗದಿರೋ ಥರ, ಇಲ್ಲ ನಂಗೆ ಇಂಗ್ಲೀಷ್ ಬರೋದಿಲ್ಲ, ಯಾವ ಭಾಷೆನೂ ಬರೋದಿಲ್ಲ, ಕನ್ನಡ ಒಂದೇ ಬರೋದು ಅಂತ ಹೇಳಿ ನೀವು ಮೇಲಿಂದ ಮೇಲೆ ಪ್ರೆಷರ್ ಹಾಕ್ತಾ ಹೋದರೆ ಖಂಡಿತವಾಗ್ಲೂ ನೀವು ಅವ್ರ ಬಲೆಗೆ ಬೀಳೋದಿಲ್ಲ. ಸೊ ಅವ್ರಿಗೇನೆ ಸ್ವಲ್ಪ ಇದಾಗಿ ಅವರೇ ಕಾಲ್ ಕಟ್ ಮಾಡೋ ಚಾನ್ಸಸ್ ಇರ್ತದೆ. ಸೊ ಎಲ್ಲೆಲ್ಲ ಯಾರಿಗೆಲ್ಲ ಕನ್ನಡ ಬರುತ್ತೆ, ಯಾರೇ ಆಗಿರ್ಬೋದು, ಯಾರಿಗೆಲ್ಲ ಕನ್ನಡ ಬರುತ್ತೆ, ಯಾರಿಗೆಲ್ಲ ಇದರಿಂದ ತಪ್ಪಿಸ್ಕೊಬೇಕು ಅನ್ನೋದಿದೆ, ನೀವು ಕೇರಳದಲ್ಲಿರಿ, ತಮಿಳ್ನಾಡಲ್ಲಿರಿ, ಆಂಧ್ರದಲ್ಲಿರಿ, ಯಾವುದೇ ಊರದಲ್ಲಿರಿ, ಯಾವುದೇ ರಾಜ್ಯದಲ್ಲಿರಿ, ನಿಮಗೇನಾದರೂ ಈ ಥರ ಕರೆಗಳು ಬರ್ತಾ ಇದ್ದರೆ ನೀವು
ಖಂಡಿತವಾಗ್ಲೂ ಕನ್ನಡ ಭಾಷೆನ ಮಾತಾಡಿ. ಅವ್ರಿಗೆ ಅರ್ಥ ಆಗದಿರೋ ಭಾಷೆ ಅಂದರೆ ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಬರೋದಿಲ್ವೋ ಆ ಲ್ಯಾಂಗ್ವೇಜಲ್ಲಿ ನೀವು ಮಾತಾಡಿ. ಕನ್ನಡ ಈಗ ನಮ್ಮ ಕಡೆ ಬಂದು ನಾವು ಕನ್ನಡ ಮಾತಾಡ್ತೀವಿ. ಬೇರೆ ಇವಾಗ ಒಂದು ಆಂಧ್ರಕ್ಕೆ ಹೋದ್ರೆ ಅವ್ರಿಗೆ ಕನ್ನಡ ಬರೋದಿಲ್ಲ. ಸೊ ಆಗ ಅವ್ರು ತೆಲುಗುದಲ್ಲಿ, ಅವ್ರಿಗೆ ತೆಲುಗು ಬರೋಲ್ಲ ಅಂದರೆ ಅವ್ರು ತೆಲುಗುದಲ್ಲಿ ಮಾತಾಡಿದ್ರೆ ಆಲ್ಮೋಸ್ಟ್ ಕಟ್ ಆಗ್ಬೋದು, ಕಾಲು ಕಟ್ಟಾಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಟ್ರಿಕ್ಸ್ನ ಯೂಸ್ ಮಾಡಿ. ಈ ಟ್ರಿಕ್ಸ್ ಎಲ್ಲರಿಗೂ ಯೂಸ್ ಆಗುತ್ತೆ. ಆ್ಯಂಡ್ ಸುಮಾರು ಜನ ಯಾವಾಗ ನನಗೆ ಕಾಲ್ ಬರುತ್ತೋ, ಯಾವಾಗ ನನ್ನ ಅಕೌಂಟಲ್ಲಿ ಏನಾಗುತ್ತೋ ಅಂತ ತುಂಬ ಜನ ಭಯ ಬಿತ್ಕೊಂಡಿರ್ತೀರ. ಅಂಥವ್ರಿಗೆ ಈ ಟ್ರಿಕ್ಸ್ ತುಂಬಾ ಈಸಿ ಅಂತ ತುಂಬಾ ಆರಾಮ ಅಂತ ಕೂಡ ಅನಿಸುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಹಾಗೆ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯಿನ್ ಬಟನ್ ತೊಗೊಂಡು ನನಗೆ ಸಪೋರ್ಟ್ ಮಾಡ್ಬೋದು. ಹಾಗೆ ಹೊಸ ಯೂಟ್ಯೂಬರ್ಸ್ ಇದೆ, ನಿಮಗೆ ಕೂಡ ಫ್ರೀ ಸಬ್ಸ್ಕ್ರಿಪ್ಷನ್ಸ್ ಆರಾಮಾಗಿ ಸಿಗುತ್ತೆ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ಬಗ್ಗೆ ಏನಾದರೂ ನಿಮ್ಗೆ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮಗೆ ಯಾವುದಾದ್ರೂ ಹೊಸ ವೀಡಿಯೋಸ್ ಬೇಕು ಅಂದರೆ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬೈ.